ಜಗದ್ಗುರು ರೇವಣ ಸಿದ್ದೇಶ್ವರಯ್ಯನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು, ಹೌದಪ್ಪ ಹೌದು. ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ, ಹೌದಪ್ಪ ಹೌದು. ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು, ಹೌದಾ ಬಾರಾಮತ್ಯ ಗೌಡರ ಮಗನಿಗೆ ಗುರುವನಾಗಿ, ಹೌದಪ್ಪ ಹೌದು. ಸೀಗಿ ಸಿಂಕಾಸುರನ ಹೊಡೆದು, ಬಾಗಿ ಬಂಕಾಸುರನ ಹೊಡೆದು, ಗಜಲಿಂಬಿ ಗಜಾಸುರನ ಹೊಡೆದು, ದೈತು ಕ್ವಾನೇಶ್ವರನ ಹೊಡೆದು ಕ್ವಾನಗನೂರು ಮಠ ಕರೆಸಿದು ಎಂಬು ಕಲಿಯುಗದ ಜನಕ ಕರೆ ದೇವರಾಗಿರ್ತಕ್ಕಂಥ ಯಾರಪ್ಪ ಅವರು? ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಅಂದ್ರೆ ಈಗ ನೂತನ ಚಡ್ಚಾನ ತಾಲೂಕ. ಹೌದು, ಚಡ್ಚನ ತಾಲೂಕು ಆಗೈತಪ್ಪ ಈಗ. ಶಿರಾಡೋನ ಸೀಗಿ ಮಠದ ನಂದನವನದಲ್ಲಿ ವಾಸಗೈದಿರ್ತಕ್ಕಂಥ, ಹೌದು ಹೌದು. ಈರಸೂರ ಲಿಂಗ ಬೀರಣ್ಣ ದೇವರ ಪವಿತ್ರ ಪಾದ ಪದ್ಮಗಳಲ್ಲಾದರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಹೇಳಿ ಹೇಳಿ. ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಇವ್ರು ಯಾರಪ್ಪ, ಎಂತವರು? ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು, ಹೌದು ಹೌದು. ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತ, ಮೂಲ ಮತವನ್ನೇ ಮೇಲ ಮತ ಹಿಂಗ ಮುಗಿಲೆತ್ತರಕ್ಕೆ ಬೆಳೆಸಿ, ಹೌದು. ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ಉಣಿಸಿರ್ತಕ್ಕಂಥ ಮಹಿಮಾ ಪುರುಷ ಮನ್ಯ ಮಾಳಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಮಾಳಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯ ಸಾಕಿದ ಮಗನೆನಿಸಿಕೊಂಡಿರ್ತಕ್ಕಂಥ ಇವ್ರು ಯಾರಪ್ಪ? ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಟಗಿ ವೆಂಕನಗೌಡ ಹಾಗೂ ಶಿವಲಿಂಗಮ್ಮರ ಸುಪುತ್ರನಾಗಿ, ಹೌದು ಹೌದು. ಕಣಗಿಲ ಮಠದ ಕರ್ತನಾಗಿರ್ತಕ್ಕಂಥ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಣ್ಣೂರು ಕರಿದೇವರಿಗೆ ಉಣಿಸಿರ್ತಕ್ಕಂಥ, ಹೌದು. ಜಗ್ಗಿನ ಪುಳ್ಳಣ್ಣ ದೇವರನ್ನು ಕೂಡ ಸಂದಿಗೆ ಸಂದ ಆಹ್ವಾನಿಸಿಕೊಂಡು ಹೋಗುತ್ತಾ ಈ ಒಂದು ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಇವ್ರು ಯಾರಪ್ಪ? ಭಕ್ತರ ಭವಬಂಧನ ಹೊಡೆದೋಡಿಸಿ ಜ್ಞಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ, ಹೌದು ಹೌದು. ಪಾವನ ಕ್ಷೇತ್ರ, ಪುಣ್ಯ ಕ್ಷೇತ್ರ, ದಿವ್ಯ ಕ್ಷೇತ್ರವಾಗಿರ್ತಕ್ಕಂಥ ಹೌದಪ್ಪ ಹೌದು. ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ತೆಗ್ಗಿ ಗ್ರಾಮದಲ್ಲಿ ಇವತ್ತಿನ ದಿವಸ ಜಾತ್ರೆಯ ಕಾರ್ಯಕರ್ತರಾಗಿರ್ತಕ್ಕಂಥ ಯಾರಪ್ಪ? ಯೋಗಿ ಅಮ್ಮೋಗಿಸಿದ್ದ, ಭೋಗಿ ಅಮ್ಮೋಗಿಸಿದ, ಸಾಧು ಅಮ್ಮೋಗಿಸಿದ, ನಾಡಗೌಡ ಅಮ್ಮೋಗಿಸಿದ್ದ, ಋಷಿ ಅಮೋಘಸಿದ್ದ. ಭಕ್ತರ ಉದ್ಧಾರಗೋಸ್ಕರ ಕೈಲಾಸವನ್ನ ಬಿಟ್ಟು ಮರಿತ ಮಂಡಲಕ್ಕೆ ಬಂದು ಮಳಿಕಿಲ ಬೆಳಕಿಲವನ್ನ ತಂದು ಭಕ್ತರಿಗೆ ಭಾಗ್ಯವನ್ನ ನೀಡಿರ್ತಕ್ಕಂಥ, ಹೌದಪ್ಪ ಹೌದು. ಯಾವ ತೆಗ್ಗಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಗಳನ್ನು ಸುದ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇದೇ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಾಳುವಣ್ಣ ಏನಪ್ಪ? ಭಾಗ್ಯದ ಬಾಗಲಕೋಟೆ ಜಿಲ್ಲಾ ಅಂತ ಕರೆದ್ರು. ಹೌದು ಹೌದು. ಭಾಗ್ಯದ ಬಾಗಲಕೋಟೆ ಜಿಲ್ಲಾ ಅಂತ ಯಾಕೆ ಕರೆದ್ರು, ಯಾರಿಂದ ಬತ್ತ ಅಂತ ಕೇಳಿದ್ರ ಲಡ್ಡು ಮುತ್ಯಾನಿಂದ ಭಾಗ್ಯದ ಬಾಗಲಕೋಟೆ ಜಿಲ್ಲಾ ಅಂತ ಕರೆದ್ರು. ಹೌದಪ್ಪ ಹೌದು. ಕರೆ ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿ ಕ್ರಾಸ್ನಾಗ ಗುಡಿ ಇರಬಹುದು, ಕರೆ ಲಡ್ಡು ಮುತ್ಯಾನ ರಥ ಎಲ್ಲೈತೆ ಅಂತ ಕೇಳಿದ್ರು. ತೆಗ್ಗಿ ಗ್ರಾಮದೊಳಗೈತಿ ಪುಣ್ಯಾತ್ಮರ, ತೆಗ್ಗಿ ಗ್ರಾಮದೊಳಗೈತಿ. ಹೌದಪ್ಪ ಹೌದು ಹೌದು. ಈ ಊರಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಲಡ್ಡು ಮುತ್ಯನ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಎನ್ನ ಆತ್ಮಕ್ಕೆ ಆತ್ಮ ಜ್ಯೋತಿ ಚಿರಂಜ್ಯೋತಿ ಆಗಿರ್ತಕ್ಕಂಥ ತೊದಲ ಬಗಿ ಗ್ರಾಮದಲ್ಲಿರ್ತಕ್ಕಂಥ ಮಡ್ಡಿಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಇಲ್ಲಿ ಕೂಡಿರ್ತಕ್ಕಂಥ ಹೌದು ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದರಿಗೂ, ಜ್ಞಾನ ಪಂಡಿತರಿಗೂ, ಹೌದಪ್ಪ ವೇದಮೂರ್ತಿ ಜಟಾಮಠ ನೆರೆಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಏನ್ ಕೇಳ್ಬೇಕಂದ್ರಪ್ಪ? ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಕಾಶಿಲಿಂಗೇಶ್ವರ ಗಾಯನ ಸಂಘ ಹಾಲು ಮತದ ಮನೆ ಮಗಳಾಗಿರ್ತಕ್ಕಂಥ ಅಕ್ಷೇತನ ಡೊಳ್ಳಿನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಆತ್ಮೀಯ ಬಂಧುಗಳೇ, ಹೌದು. ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ 2 ಮೇಳಗಳನ್ನ ತಾವೆಲ್ಲರೂ ಇಲ್ಲಿ ತಂದು ಕೂಡಿಸಿದಿರಿ. ಹೌದಪ್ಪ, ಕೂಡ್ಸ್ಯಾರ. ಅವು ಯಾವ್ಯಪ್ಪ? ಇವತ್ತಿನ ದಿವಸ 2 ಕಲಾ ಸಂಘ ಯಾವ್ಯಾವ ಅಂತಕ್ಕಂಥ ತಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತದ ಬಂಧುಗಳೇ. ಹೌದಪ್ಪ ಹೌದು. ನಾವು ಆಲ್ ಕರ್ನಾಟಕ ಮಹಾರಾಷ್ಟ್ರ ತನೂ ಕಾರ್ಯಕ್ರಮ ಕೊಟ್ಟಿವಿ. ಹೌದು. ಮಾಳಿಂಗರಾಯನ ಮಠ ಮನೆ ಒಳಗ ಒಂದು ಮಾಳಪ್ಪಂದು ಒಂದು ಅಮ್ಮುಗಿಸಿದ ಮೇಳ ಕೂಡಿಸ್ತಾರ. ಹೌದು. ಒಂದು ಕಾಂಗ್ರೆಸ್ ಒಂದು ಬಿಜೆಪಿ ಕೂಡಿಸ್ತಾರ. ಹೌದು. ಮಗನ JDS ದವ್ರು ಬಂದಾರ, ಕಲ್ ಹೋಗದಾರ ನಿನಗೆ ಹಸನ JDS ದವ್ರು ಬಂದಾರ, ಹುಷಾರ್ ಮತ್ತ. ಹೌದು.
ಹಿಂಗ ಮ್ಯಾಳಗಳನ್ನ ಕೂಡಿಸ್ತಿರ್ತಾರೆ. ವಿಶೇಷವಾಗಿ ಅಮೋಘಸಿದ್ದೇಶ್ವರ ಜಾತ್ರೆಗೆ ಹೌದಪ್ಪ ಹೌದು. ಎರಡೂ ಒಂದೇ ತಾಯಿ ಮಕ್ಕಳನ್ನ ತಾವೆಲ್ಲರೂ ಇಲ್ಲಿ ಕೂಡಿಸಿರಿ ಬಂಧುಗಳೇ. ಹೌದಪ್ಪ ಹೌದು. ಎರಡೂ ಕಲಾ ಸಂಘದಲ್ಲಿ ಹಾಡ್ತಕ್ಕಂತ ಹಾಡಿನಲ್ಲಿ ಆಗಲಿ, ಹೌದು, ಮಾತಾಡ್ತಕ್ಕಂತ ಮಾತಿನಲ್ಲಿ ಆಗಲಿ, ಹೌದು, ಹೇಳ್ತಕ್ಕಂತ ವಾಕ್ಯದಲ್ಲಿ ಆಗಲಿ, ಬಾರಿಸಾಡ್ತಕ್ಕಂತ ವಾದ್ಯದಲ್ಲಿ ಆಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗಳು ಹೊಂಡ್ತಾವ. ತಪ್ಪಾಕ ಅಮ್ಮ ಕಡೆ ಪುಕ್ಸಟ್ಲಿ ಬಂದ್ರಿ. ಹಾ ನಿಮ್ ಹೆನಕ್ 10-15 ಹೆಣ ಚಂದ ಮಾಡ್ಯಾರ. ತಪ್ಪಾಕವು ನೀ ಏನಾಗದಿ ಬಿರ್ಸ ಗಂಟು ಬಿದ್ದಲು, ಆ ಲಕ್ಷ್ಮಿ ಗಂಟು ಬಿದ್ದಂಗ ಮಗ ನನಗ್ ಗಂಟು ಬಿದ್ದಿ. ಹೌದು ತಪ್ಪಾಕವು. ಇಲ್ಲ ಅಂದಂದ್ ರೂಢಿ ಇರುವಲ್ಲಕರ ಹಿಂದಿಡ ಹೊರಗೆ ಹೋಗಿ ನಮ್ ಮುರ್ಸಿದ್ ರೂಢಿ ಮಾಡಿದಂದ್ರ ಅವಂಗ ಹಂಗ ಮಾಡ್ಬೇಡಪ್ಪ. ಹ್ಞೂ ಬಸವಣ್ಣ, ಏನಪ್ಪ ಇವತ್ತಿನ ದಿವಸ ತಾವೆಲ್ಲರೂ ಅನೇಕ ರೀತಿ ಸ್ವಲ್ಪ ತಪ್ಪು ತಡೆಗಳು ಆಗ್ತಾವ. ಹೌದು. ನಡೆಯುವಂತ ಮನುಷ್ಯ ಎಡುವುದು ಸಹಜ, ಕುತ್ತವ್ರೆಂದು ಎಡುವುದಿಲ್ಲ ಸರ. ಅದಕ್ಕ ಹೌದು, ಹಾಡ್ತಕ್ಕಂತ ಹಾಡಿನಲ್ಲಾಗಲಿ ಮಾತಾಡ್ತಕ್ಕಂತ ಮಾತಿನಲ್ಲಾಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗಳು ಸುಧಾ ಹೊಣ್ತಾವ್. ಹೌದು ಹೌದಪ್ಪ. ಅಂತ ತಪ್ಪಂತಕ್ಕಂತ ಬಾಜುಗತಿ ಒಪ್ಪಣತ ಸ್ವೀಕಾರ ಮಾಡ್ಬೇಕಂತ ಮತ್ತೊಮ್ಮೆ ದೈವಿಕ ವಂದನೆಗಳನ್ನ ಸಲ್ಲಿಸಿ. ಹೌದಪ್ಪ ಹೌದು. ಆತ್ಮೀಯ ಬಂಧುಗಳೇ, ಹೌದು, ನಮ್ಮ ಹಿರಿಯರು ಹೇಳಿದ್ರು, ಹೌದು, ಏನಾದ್ರೂ ಮಾತಾಡಿದ್ರು ಅಗದಿ ಸತ್ಯ ಸಿದ್ಧರ ಸಾರಾಂಶವನ್ನ ಹೌದು, ಒಳ್ಳೆ ಒಳ್ಳೆ ದೃಷ್ಟಾಂತಗಳನ್ನ ಕೊಡ್ರಿ ಅಂತ ಹೇಳಿದ್ರು, ಮಾತಾಡೋಣಂತ. ಹೌದು. ಕರೆ ಇವತ್ತಿನ ದಿವಸ ಇದು ತೆಗ್ಗಿ ಗ್ರಾಮ, ಹೌದು, ತಾಲೂಕ್ ಬೀಳಿಗಿ. ಬೀಳಿಗಿ ಇದು ತೆಗ್ಗಿ ಗ್ರಾಮ ಹೆಂಗಂತ ಕೇಳಿದ್ರ ಪುಣ್ಯಾತ್ಮರೇ, ಹೆಂಗಪ್ಪ ಈ ತೆಗ್ಗಿ ಗ್ರಾಮ ಇತ್ತಿತ್ತಲಾಗೆ ಹೆಸರು ಹೆಂಗ ಮಾಡ್ಯದತ್ತ ಕೇಳಿದ್ರ, ಹೆಂಗಪ್ಪ ಬಾಗಲಕೋಟೆ ಜಿಲ್ಲಾದಾಗ ಆಗಿರ್ಬಹುದು, ಬೆಳಗಾವಿ ಜಿಲ್ಲಾದಾಗ ಆಗಿರ್ಬಹುದು, ಬಿಜಾಪುರ ಜಿಲ್ಲಾದಾಗ ಆಗಿರ್ಬಹುದು. ಹೌದಪ್ಪ ಹೌದು. 1,00,000 ಜನ ಕೂಡಿದ್ರು ಮಾದೇಲಿ ಮಾಡೋರು ಎಲ್ಲಿದಾರ ಅಂತ ಕೇಳಿದ್ರೆ ಅದು ತೆಗ್ಗಿ ಗ್ರಾಮದಾಗ ಅದಾರ ಸಭಾದ ಕೈ. ಹೌದು ಹೌದು ಮಗನ ಮನ್ ನಿಮ್ಮಲ್ಲಿ ಕಾರ್ಯಕ್ರಮ ಮಾಡಿದಿ. ಹೌದು. ಹುಗ್ಗಿ ಮಾಡ್ಲಾರ ಕೈ ನಮ್ಮ ಊರನವ್ರು ಬಂದ ಕಿಶನ್ 4 ಮಂದಿನ ಯಾವಪ್ಪ ಅಂದ್ ಓದಿ. ಹೌದು, ಹುಗ್ಗಿ ಮಾಡಿದ್ರ ಅಲ್ಲಿ. ಹಾ ಹೌದು. ಕರೆ ಈ ತೆಗ್ಗಿ ಗ್ರಾಮದವ್ರು ಒಮ್ಮೆ ಮನಸ್ಸು ಮಾಡಿ ಜಾತ್ರೆ ಮುಂದೆ ನಿತ್ರಂದ್ರೆ ಬೇಕಾದಂತ ಸುಗ್ಗಿ ಇರ್ಲಿ. ಹೌದು. ನೀ ಹುಗ್ಗಿ ಅಂದ್ರೆ ಹುಗ್ಗಿ, ಸುಗ್ಗಿ ಅಂದ್ರೆ ಸುಗ್ಗಿ, ಮಾದೇಲಿ ಅಂದ್ರೆ ಮಾಡಿ ಮುಂದೆ ನಿತ್ ತಗದಿ ಅಡಿಗೆ ಮಾಡೋರು 1 ನಂಬರ್ ಅಂದ್ರ ಅದು ತೆಗ್ಗಿ ಗ್ರಾಮ ಪುಣ್ಯಾತ್ಮರಿ ತೆಗ್ಗಿ ಗ್ರಾಮದ. ಹೌದು ಸರ್, ಇವ್ರ ನಂಬರ್ ಕೊಡ್ಲಿ ಅವ್ರದ್ದು ಒಂದಿಟ್ಟು ನಮ್ಮ ಕಡೆ ಇಟ್ಟು ಹೋಯ್ತೀವ್ರಿ. ಇವ್ರ ನಂಬರ್ ಕೊಡ್ರಿ ಒಂದಿಟ್ಟು ನಮ್ಮ ಊರ್ ಕಟ್ಟೆ ಮಾದೇಲಿಗೆ ಹೋಯ್ತೀವಿ. ಅವ್ರು ಹಂಗ ಬರುದಿಲ್ಲ, ನಿಮ್ಮಂತ ಅವ್ರ ದರಿದ್ರಗಳು ಬರುದಿಲ್ಲ. ಅವರು ಯಾಕತ್ ಕೇಳ್ರಿ ಪುಣ್ಯಾತ್ಮರ, ಈ ಕ್ಷೇತ್ರದ ಮಹಿಮಾ ಬಹಳ ದೊಡ್ಡದ. ಹೌದಪ್ಪ ಹೌದು. ಹೆಂಗ ಕ್ಷೇತ್ರದ ಮಹಿಮಾ ಬಹಳ ದೊಡ್ಡದ ಅಂತ ಕೇಳಿದ್ರ, ಹೆಂಗಪ್ಪ ಈ ಬೀಳಗಿ ತಾಲೂಕ್ ಅಂದ್ರೆ ಸಾಮಾನ್ಯ ಅಲ್ಲ. ಅದು ಹೆಂಗಪ್ಪ, ಡಾಕ್ಟರ್ ರಾಜಕುಮಾರ್ ಜಗತ್ತದೊಳಗೆ ಡಾಕ್ಟರ್ ರಾಜಕುಮಾರ್ ಅನಿಸ್ಕೋಬೇಕಾಗಿದ್ರ ಅದು ಬೀಳಗಿ ತಾಲೂಕ. ಸನಾದಿ ಅಪ್ಪನ ಪುಣ್ಯ ಅದು ಬೀಳಗಿ ತಾಲೂಕದವ್ರು. ಹೌದು ಹೌದು ಹೌದು. ಕರ್ನಾಟಕದ ಕೋಗಿಲೆ ಅನಿಸ್ಕೊಂಡು ಹಾದಳು. ಹೌದು ಹೌದು. ಯಾರು? ಯಾರಪ್ಪ? ಸಮೀರಾಬಾಯಿ ಕರ್ನಾಟಕ ಅಂತೇಳಿ ಜಗತ್ತದೊಳಗೆ ಕನ್ನಡ ಕೋಗಿಲೆ ಖ್ಯಾತ ಗಾಯಕಿ ಅನಿಸ್ಕೋಬೇಕಾದ್ರ ಅದಕ್ಕಿನ್ನೂ ಬೀಳಗಿ ತಾಲೂಕದಕ್ಕಿನ ಪುಣ್ಯಾತ್ಮರಿ. ಹೌದಪ್ಪ ಹೌದು. ಬಡವರ ಸಲುವಾಗಿ ಹೋರಾಟ ಮಾಡಿ ಜಗತ್ತದೊಳಗ ಜತ್ತ ತಾಲೂಕದಲ್ಲಿ ಹುಟ್ಟಿ ಬಂದ್ರು ಕೂಡ ಈ ಪುಣ್ಯ ಭೂಮಿಯಲ್ಲಿ ಜನ್ಮ ಕೊಟ್ಟರು ಸಿಂಧೂರ ಲಕ್ಷ್ಮಣ ಇದೇ ಪುಣ್ಯ ಭೂಮಿಯಲ್ಲಿ ಪುಣ್ಯಾತ್ಮರಿ. ಹೌದು ಹೌದು ಹೌದು. ಯಾಕಂತ ಕೇಳಿದ್ರೆ ಅಷ್ಟೇ ಅಲ್ಲ, ಹೌದು, ಇನ್ನು ಮೇನಘಟ್ಟದ ಪುಣ್ಯಾತ್ಮರಿ. ಏನಪ್ಪ? ಯಾವ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕ. ಹೌದು. ಏನು? ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕ ಸಣ್ಣಹಳ್ಳಿ ಸೋರ್ಗಾಂವ್ ಹತ್ತಿರ ಮುಗಳಕೋಡ ಗ್ರಾಮದಲ್ಲಿ. ಹೌದು ಹೌದು. ತಂದೆ ಬಸಪ್ಪ, ತಾಯಿ ಯಲ್ಲಮ್ಮನ ಪುಣ್ಯ ಗರ್ಭದಲ್ಲಿ ಮಲ್ಲಪ್ಪ ಹುಟ್ಟಿ ಬಂದ. ಹೌದು ಹೌದು. ಮಲ್ಲಪ್ಪ ಹುಟ್ಟಿ ಬಂದ ಮುಂದೆ ಲಡ್ಡು ಮುತ್ತೆಯಾಗಿ ಪರಿವರ್ತನೆಗೊಂಡ ಪುಣ್ಯಾತ್ಮರಿ. ಹೌದಪ್ಪ ಹೌದು. ಎಲ್ಲಿ? ಎಲ್ಲಿಪ್ಪ? ಮುಗಳಕೋಡ ಗ್ರಾಮದಲ್ಲಿ ತಂದೆ ಬಸಪ್ಪ, ತಾಯಿ ಮಲ್ಲಮ್ಮನ ಪುಣ್ಯ ಗರ್ಭ ಯಲ್ಲಮ್ಮನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದ ಮಲ್ಲಪ್ಪ. ಹೌದು. ಹುಟ್ಟುವಾಗ ನೋಡಾಕ ಕೂಸು ಬಹಳ ಚಂದಿತ್ತು ಕರೆ. ಹೌದು ಹೌದು. ಕಣ್ಣಾಗ ಪಿತ್ತಿತ್ತು, ಬಾಯಾಗ ಚೊಲ್ಲು ಸೋರ್ತಿತ್ತು. ಹೌದು. ಅವ್ವ ಅನ್ನಂದ್ರ ಯಪ್ಪ ಹತ್ತಿದ, ಯಪ್ಪ ಅನ್ನಂದ್ರೆ ಅವ್ವ ಹತ್ತಿದ, ನೆಟ್ಟು ಮಾತಾಡಕ್ ಬರ್ತಿದ್ದಿಲ್ಲ. ಹೌದಪ್ಪ ಹೌದು. ಹಿಂಗ ಸಂಸಾರ ಕೆಲವು ದಿವಸ ನಡೀತೇವೆ ಹುಡುಗರ ಗಪ್ರ ಗಪ್ರ. ಇನ್ನು ಸಂಸಾರ ಕೆಲವು ದಿವಸ ಸಂಸಾರ ಚಂದ ನಡೆದಿತ್ತು. ಹೌದು. ಆರಾಬಾರ ಚಂದ ನಡೆದಿತ್ತು ಕರೆ. ಕಾಡು ಯಾಳೆ ಎಂತಾದ್ ಕೇಳ್ರಿ ಪುಣ್ಯಾತ್ಮರೇ, ಏನಾತಿಪ್ಪ? ಮುಂದ ಬಸಪ್ಪನ ಹೆಂಡತಿಯಾಗಿರ್ತಕ್ಕಂತ ಎಲ್ಲಮ್ಮ ಏನಾಗಿ ಬಿಟ್ಲಪ್ಪ ಅಂತ ಕೇಳಿದ್ರೆ ತೀರ್ಕೊಂಡು ಹೋಗಿ ಬಿಟ್ಲು. ಹೌದು ಹೌದು. ಕರೆ ಬಸಪ್ಪಗೆ ಸಂಸಾರ ನಡೆಸೋದು ಕಠಿಣಾತು. ಹೌದು. ಇದ್ದ ಹುಚ್ಚ ಮಗ ಒಂದೇ ಒಂದದ ಬಡತಾನ ಪರಿಸ್ಥಿತಿ ಒಳಗ ಬಸಪ್ಪದಾನ. ಹೌದು. ಈ ಮಗನನ್ನ ಹೆಂಗ ಸಾಕಿ ಸಲುಬೇಕತ್ತ ಚಿಂತೆ ಒಳಗ ಜ್ವಾಕಿ ಚತನ ಮಾಡ್ತಿದ್ ಕರೆ. ಇದ್ದ ಮಗ ಒಂದು ಹುಚ್ಚದ. ಹೌದು ಹೌದು. ಕರೆ ಮುಗಳಕೋಡ ಗ್ರಾಮದವರು ವಿಚಾರ ಮಾಡಿದ್ರು, ಏನತ್ತಪ್ಪ? ಯಪ್ಪ ನಿನ್ನ ಮಗ ಒಂದೇ ಒಂದು ಮಲ್ಲಪ್ಪ ಮಗ ಹುಚ್ಚದ. ಹೌದು. ಈ ಹುಚ್ಚ ಮಗನ ಜೋಡಿ ಸಂಸಾರ ಜಗಬೇಕಾದ್ರೆ ನಾಳೆ ಯಾರು ಹೆಣ್ಣು ಕೊಡುದಿಲ್ಲ, ಯಾರಿಗೆ ಮಗಗೆ ಹೆಣ್ಣು ಕೊಡುದಿಲ್ಲ.
ಖರೆ ನಮ್ದೊಂದು ಮಾತು ಪಾಲನೆ ಮಾಡಂದ್ರು. ಏನಪ್ಪ ಅದು? ನೀ ಇನ್ನೊಂದು ಲಗ್ನ ಆದಂದ್ರ ನಿನ್ನ ಮಗನಿಗೆ ತಾಯಿ ಆದಂಗ ಆಗ್ತೈತಿ, ನಿನಗೆ ಹೆಂಡತಿ ಆದಂಗ ಆಕೈತಿ, ಮುಂದಿನ ಸಂಸಾರ ಚಂದ ನಡಿತೈತಿ. ಹೌದಾ? ಇನ್ನೊಂದು ಮದುವೆ ಮಾಡತ್ತೇಳಿ ಊರಪ್ಪನ ಮೇರೆಗೆ ಮತ್ತೊಂದು ಮದುವೆ ಆದ ಪುಣ್ಯಾತ್ಮರೇ. ಹೌದಪ್ಪ, ಹೌದು. ಮತ್ತೊಂದು ಮದುವೆ ಆದ ಕರೆ ಮಲತಾಯಿ ಮಗನ ಚಂದ ನೋಡ್ಕೊಲಿಲ್ಲ. ಕೂಸಿತ್ತು, ಹುಚ್ಚು ಮಗ ಇತ್ತು. ಹೌದು. ಆ ಮಗನ ಬಡಿತಿದಳು, ಹೊಡಿತಿಳು, ದನಕ್ಕೆ ಕಳಿಸ್ತಿದಳು. ಹೌದು. ಕಣ್ಣಿಲ್ಲ ನೋಡಿದ ಬಸಪ್ಪ ವಿಚಾರ ಮಾಡಿದ. ಏನತ್ತಪ್ಪ? ಏನ್ ವಿಚಾರ ಮಾಡಿದ? ಇದ್ದ ಮಗ ಒಂದೇ ಒಂದು ಹುಚ್ಚದ, ನನ್ನ ಹೆಂಡತಿ ಮಲತಾಯಿಯಾಗಿ ಉಳ್ಕೊಂಡು ಕರೆ ಮಗನನ್ನ ಜಾಕಿ ಜತನ ಮಾಡಂಗ್ ಕಾಣೋದಲ್ಲ. ಹೌದು. ಈ ಮಗನ ಇಲ್ಲಿ ಬಿಟ್ರೆ ನನ್ನ ಮಗನ ಕೊಲ್ತಾರ ಬಾ ಅಂತ ತಿಳ್ಕೊಂಡು ಬಸಪ್ಪ ಎಲ್ಲಿಗೆ ತಂದ? ಇದೇ ಬೀಳಿಗೆ ಗ್ರಾಮಕ್ಕೆ ಮಲ್ಲ ಹತ್ರ ಮನಿತನಕ ಈ ತೆಗ್ಗಿ ಗ್ರಾಮಕ್ಕೆ ಕರ್ಕೊಂಡು ಬಂದ ಪುಣ್ಯಾತ್ಮರಿ. ಕರ್ಕೊಂಡು ಬಂದ. ಹೌದು. ತೆಗ್ಗಿ ಗ್ರಾಮಕ್ಕೆ ಕರ್ಕೊಂಡು ಬಂದ ಆಯಿ ಹತ್ರ ಬಹಳ ಚಂದ. ಹೌದು. ನಕ್ಕೋತ ನಲ್ಲಾಡ್ಕೋತ ಮಗ ಬೆಳಿತಿತ್ತು. ಹೌದು. ಮುಂದೆ ಕೆಲವು ದಿವಸ ಗತಿಸ್ತು ಮುಂದೆ ಇವನಂತಲ್ಲಿ ಇರ್ತಕ್ಕಂತ ಪ್ರಾಯಕ್ಕೆ ಬಂದ ಪುಣ್ಯಾತ್ಮರೇ. ಯಾರು? ತಂದೆ ಪುತ್ತಾಳಪ್ಪ ಕೆರಕಲ ಬಟ್ಟೆ ಮನೆತನದವರು ಇದೇ ತೆಗ್ಗಿ ಗ್ರಾಮದ ಹೆಣ್ಣು ಮಗಳನ್ನ ತೆಗೆದು ಆ ಲಡ್ಡು ಮುತ್ಯಾಗ ಲಗ್ನ ಮಾಡಿದ್ರು ಪುಣ್ಯಾತ್ಮರೇ. ಲಗ್ನ ಮಾಡಿದ್ರು. ಹೌದು. ಕರೆ ಹಿಂಗೆ ಜೀವನ ಸಾಗಿತ್ತು. ಹೌದು. ಕರೆ ಮುಂದೆ ಇವನಲ್ಲಿ ಎಂತ ಕಾಲ ಬಂತು, ಎಂತ ಪರಿವರ್ತನೆ ಆದತ್ತ ಕೇಳಿದ್ರ ಎಂತದಪ್ಪ? ದನಕ್ಕೆ ಕಳ್ಸವ್ರು ಸ್ವಾದರ ಮಗಳು ತೆಗ್ಗಿ ಗ್ರಾಮದೊಳಗ. ಹೌದು. ದನಕ್ಕೆ ಕಳಿಸಿದ್ರೆ ಇವ ಮಲ್ಲಪ್ಪಿ ಏನ್ ಮಾಡ್ತಿದಪ್ಪ ಅಂತ ಕೇಳಿದ್ರ ದನಕ್ಕೆ ಹೋದಂತ ಸಂದರ್ಭದೊಳಗ ಮನ್ಯಾಗ ಬುತ್ತಿ ಕಟ್ಟಿದ್ರು ಊಟ ಮಾಡ್ತಿದಿಲ್ಲ. ಹೌದು. ಆ ಬುತ್ತಿಯನ್ನ ನಾಯಿಗೆ, ನರಿಗೆ, ಎಮ್ಮಿಗಳಿಗೆ, ದನ ಕರುಗಳಿಗೆ ಹಾಕ್ತಿದ್ದ. ತನಗೆ ಹಸು ಆತಂದ್ರ ಗಿಡದಾಗಿಂದ ತಪ್ಪಲ ಹರ್ಕೋದು, ತಿನ್ನೋದು, ಕೊಳಚಿ ನೀರು ಕುಡಿಲಾಕ ಚಾಲು ಮಾಡಿದ. ಹೌದಪ್ಪ, ಹೌದು. ಕರೆ ಹಿಂಗ್ ದಿನೊಂದು ಪ್ರತಿ ಚಾಲು ಮಾಡಿದ. ಮೈ ಮೇಲೆ ಹುಟ್ಟಿರ್ತಕ್ಕಂಥ ಅರಿವಿಗಳನ್ನ ಟರ ಹರ್ಕೋದು, ತೆಲಿಗೆ ಸುತ್ತಗೋದು. ಇದನ್ನ ಸ್ವಾದರ ಮಾವುಗಳು ನೋಡಿದ್ರು. ಅಲ್ಲೋ ಹಿಂಗ್ಯಾಕ್ ಮಾಡ್ಲಾಕತ್ತಿದಿ? ಬರೀ ಹುಚ್ಚದಿಯ ತಟ್ಟ ತಿಳ್ಕೊಂಡಿ ಕೊರೆ ಮೈ ಮೇಲಿಂದ ಅರಿಬಿಸುದೇ ಕಳ್ಕೊಳಕತ್ತಿದಿ. ಹೌದು. ಅದನ್ನ ಲಡ್ಡು ಮಾಡಿ ತೆಲಿಗೆ ಸುತ್ತಗೋಲಾಕತ್ತಿದಿ. ಹಿಂಗ್ ಮಾಡಿದ್ರೆ ಊರಾಗ ನಮ್ಗೆ ಆನಂದರ್ಪ. ಹೌದು, ಹೌದು. ಸ್ವಾದರ ಮಾವುಗಳು ಎಷ್ಟು ಹೇಳಿದ್ರು ಕೇಳಿಲ್ಲ. ಒಂದು ದಿವಸ ಸ್ವಾದರ ಮಾವುಗಳು ಅವನು ಬಡದ್ರು. ಹೌದು. ಬಡದಾಗಿ ಏನು ವಿಚಾರ ಮಾಡಿದ? ಅವನು ತೆಲಿ ಒಳಗೆ ಹೆಂಗ್ ಬತ್ತೋ ಗೊತ್ತಿಲ್ಲ. ಹೌದು. ಈ ತೆಗ್ಗಿ ಊರಾಗ ಇರಬಾರ್ದಂತ ತಿಳ್ಕೊಂಡು ಮೈ ಮೇಲೆ ಇರ್ತಕ್ಕಂಥ ಅರ್ಬಿಯನ್ನ ಹರ್ಕೊಂಡು ತನ್ನ ಸ್ವಂತಕ್ಕೆ ಸುತ್ತಕೊಂಡ. ಇನ್ನೊಂದು ಸ್ವಲ್ಪ ಉಳಿದ ಅರ್ಬಿಯನ್ನ ಲಡ್ಡು ಮಾಡಿ ಅದನ್ನು ಸುತ್ತಿ ತೆಲಿಗೆ ಕಟ್ಟುಕೊಂಡ. ಒಂದು ಹರಕ ತಟ್ಟು ಬಿದ್ದಿತ್ತು. ಆ ತಟ್ಟನ ತನ್ನ ಸ್ವಂತಕ್ಕೆ ಸುತ್ತಕೊಂಡ ಪುಣ್ಯಾತ್ಮರೇ. ತನ್ನ ಸ್ವಂತಕ್ಕೆ ಸುತ್ತಕೊಂಡ. ಹೌದಪ್ಪ, ಹೌದು. ಸ್ವಂತಕ್ಕೆ ಸುತ್ತಕೊಂಡ ಎಲ್ಲಿಗೆ ಬಂದ? ಎಲ್ಲಪ್ಪ? ಜಮಖಂಡಿ ಕ್ಷೇತ್ರಕ್ಕೆ ಬಂದ. ಹೌದು. ಜಮಖಂಡಿ ಕ್ಷೇತ್ರದಾಗ ಆನಿಕಿಂಡಿ ಮನೆತನದವರು ಹತ್ತಲ್ಲಿ ಮನಿ ಬಾಗಿಲು ಹೋಗಿ ನಿತ್ತಂದ್ರೆ ಒಂದು ರೊಟ್ಟಿ ಕೊಡ್ತಿದ್ರು. ಅಲ್ಲೇ ಮಾಲಿಂಗೇಶ್ವರ ಗುಡಿಯದಾಗ ಊಟ ಮಾಡ್ತಿದ್ದ, ಅಲ್ಲೇ ಮಲ್ಕೋತಿದ್ದ. ಹೌದು. ಕರೆ ಹುಡುಗರು ಸುಮ್ಮ ಕುಂದಿರ್ತಿಲ್ಲ. ಯಾರು ಅವನಿಗೆ ಕಲ್ಲು ಹೋಗಿತ್ತಿದ್ರು, ಹೊಡಿತಿದ್ರು. ಹೌದು. ಬಡಿತಿದ್ರು, ಕಾರ್ತಿದ್ರು. ಮುಂದೆ ಎಲ್ಲಾರು ಓನ್ಯಾನ ಅವ್ರು ಹಿರಿಯ ಹರ್ಕೊಂಡು ಆನಿಕಿಂಡಿ ಮನೆತನದವ್ರು ಜಮಖಂಡಿಯಾಗಿ ಏನ್ ಮಾಡಿದ್ರು? ಏನಪ್ಪ, ಈ ಯಾವ್ದೋ ಹುಚ್ಚು ಬಂದದ ಇತ್ರ ನೋಡಿ ಕೆಲವೊಂದಿಷ್ಟು ಜನ ಅನ್ಸ್ತಾರ ಇವ್ನು ಇಟ್ಕೋದು ಬೇಡ ತಿಳಿ ಕಲ್ಲಿಲೆ ಹೋಗುದು. ಹೌದು. ಜಮಖಂಡಿ ಬಿಡಿಸಿ ಬಿಟ್ರು ಪುಣ್ಯಾತ್ಮರೇ. ಹೌದಪ್ಪ, ಹೌದು. ಯಾರು? ಮಲ್ಲಪ್ಪ ಅಂದ್ರ ಅವನೇ ಲಡ್ಡು ಮುತ್ಯ. ಹೌದು, ಹೌದು. ಜಮಖಂಡಿ ಬಿಟ್ಟು ಹೋಗುವಂತ ಸಂದರ್ಭದಾಗ ಏನಾತಪ್ಪ? ಅವ್ರ ಆಯಿನ ನೆನಪಾಗಿ ಹೊಳ್ಳಿ ತೆಗ್ಗಿ ಊರಿಗೆ ಬಂದು ಅಲ್ಲಿ ಸ್ನಾನ ಮಾಡಿ ಈಗ ಒಂದು ಗುಡಿ ಅದ ಪುಣ್ಯಾತ್ಮರೇ. ಮತ್ತ ಆಯಿ ಮನಿಗೆ ಬಂದ. ಆಯಿ ಮನಿಗೆ ಬರೋದ್ರೊಳಗೆ ಆಯಿ ಮಲ್ಲಮ್ಮ ತೀರ್ಕೊಂಡು ಹೋಗಿಬಿಟ್ಟಿದಳು. ಹೌದು. ನಾ ಕಣ್ಣಾಗ ನೀರ್ ತೆಗದ ನೆಟ್ಟಿಗೆ ಮಾತಾಡಕ್ ಬರ್ತಿಲ್ಲ. ಹಂಗೆ ಮಾತಾಡ್ಕೋತ ಕೊಳಚಿ ನೀರು ಕುಡ್ಕೋತ ಎಲ್ಲಿಗೆ ಬಂದ? ಗದ್ದನಕೇರಿ ಕ್ರಾಸಿಗೆ ಬಂದ. ಹೌದು. 1982 ಸಜ್ಜಿ ಬರಗಾಲ ಬಿದ್ದಿತ್ತ. ಆಗಿನ ಕಾಲದಾಗ ಸಜ್ಜಿ ಬರಗಾಲ. ಹೌದಪ್ಪ, ಹೌದು. ಸಜ್ಜಿ ಬರಗಾಲ ಬಿದ್ದಂತ ಸಂದರ್ಭದೊಳಗ ಕುಡಿಲಾಕ ನೀರಿಲ್ಲ, ತಿನ್ನಲಾಕ ಹಣ್ಣಿಲ್ಲ. ಹೌದು. ಮತ್ತೊಬ್ಬರಾಗಲ ಕಸ್ಕೊಂಡು ತಿನ್ನುವಂತ ಪರಿಸ್ಥಿತಿ ಅಂತ ಯಾಳೆ ಬಂದಿತ್ತು. ಆಗಿನ ಸರ್ಕಾರ ಇದ್ದಂತ ಸಂದರ್ಭದೊಳಗ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಗಂಜಿ ಕೇಂದ್ರ ತಯಾರು ಮಾಡಿದ್ರು. ಗಂಜಿ ಕೇಂದ್ರ. ಹೌದಪ್ಪ, ಹೌದು. ಹಳ್ಳಿಗೆ ಊರಿಗೆ ಗಂಜಿ ಕೇಂದ್ರ ಮಾಡಿದ್ರು. ಹೌದು. ಅವಾಗ ಬಿಸಿಲು ಬಿದ್ದಂತ ಸಂದರ್ಭದೊಳಗ ಒಂದು ಜರಬುಡಿ ಬಿಟ್ಟಿರ್ತದೆ, ಎರಬುಡಿ. ಹೌದು. ಆ ತೆಗ್ನ್ಯಾಗ ಹೋಗಿ ಕುಂದಿರ್ತಿದ್ದ. ಎಲ್ಲಿ? ಬಾಗಲಕೋಟೆ ಏರಿಯಾದಾಗ ಗದ್ದನಕೇರಿ ಕ್ರಾಸ್ನ್ಯಾಗ. ಹೌದು, ಹೌದು. ಆ ಎರಬಿಡ್ಯಾಗ ಕುಂದ್ರವ ಎದ್ದು ಬರವ. ಹೌದು. ಅಲ್ಲಿ ಏನ್ ಗಂಜಿ ಕೇಂದ್ರ ನಡೆದಿತ್ತು ನೋಡು. ಅಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಕೂಡಿ ಗಂಜಿ ಕುಡಿಲಾಕತ್ತಾರ. ಮಕ್ಕಳ ಕರ್ಕೊಂಡು ಗಂಜಿ ಕುಡಿಲಾಕತ್ತಾರ. ಹೌದು. ಲಡ್ಡು ಮುತ್ಯನು ಅಲ್ಲಿಗೆ ಹೋದ. ಹೌದು. ಲಡ್ಡು ಮುತ್ಯ ಹೋದ ಕೂಡಲೇ ಹೊಟ್ಟಿ ನೋಡ್ರಿ ಅದು ಏನತ್ತಾರಲ್ಲ, ಹೊಟ್ಟಿ ಬ್ಯಾರೆ ಕಡೆ ಹೋಗಿತ್ತ. ಹಂಗ ಹೌದು. ಲಡ್ಡು ಮುತ್ಯ ಏನ್ ಮಾಡಿದ? ಒಂದು ಕೂಸ ಗಂಜಿ ಕುಡಿಲಾಕತ್ತಿತ್ತ. ಕೂಸಿನ ಕೈಯನ್ನು ಕಸ್ಕೊಂಡು ಗಟ 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 ಗಂಜಿ ಕುಡ್ದ ಲಡ್ಡು ಮುತ್ಯ. ಹೌದು, ಹೌದು. ಕರೆ ಆಜು ಬಾಜು ಮಂದಿ ಸುಮ್ಮ ಕುಂದ್ರಲಿಲ್ಲ. ಏನ್ ಮಾಡಿದ್ರು? ಕೂಸಿನ ಕೈಯನ್ನು ಗಂಗಾಳ ಕಸ್ಕೊಂಡು ಗಂಜಿ ಕುಡಿತಿಲ್ಲ ಅಂದ ಸಹದ ನಿತ್ತ ಏಟಿನ ಮೇಲೆ ಹೊಡಿಲಾಕತ್ರ ಪುಣ್ಯಾತ್ಮರೇ. ಹೌದು, ಹೌದು. ಲಡ್ಡು ಮುತ್ಯ ಅಳ್ಕೋತ ದೂರ ಹೋಗಿ ಆಕಾಶಕ್ಕೆ ಕೈ ಮಾಡಿ, ಹೇ ಮಳೆ ರಾಜ ಎಲ್ಲದಿ ಬಾ ಅಂತೇಳಿ ತೊದಲು ಬಾಯಿತ್ತು ಒಂದು ಕಿಶಂದ ತೆಲಿಗೆ ಸುತ್ತಿರ್ತಕ್ಕಂಥ ಲಡ್ಡ ಆಕಾಶಕ್ಕೆ ಹೊಡೆದ್ರೆ ಬರೀ 3 ತಾಸು ಅಲ್ಲ 3 ದಿವಸ ಸತತ ಮಳೆ ಹತ್ತತ್ತ ಪುಣ್ಯಾತ್ಮರೇ. 3 ದಿವಸ ಸತತ ಮಳೆ. ಹೌದು. 3 ದಿವಸ ಸತತ ಮಳೆ ಹತ್ತು. ಅವ್ರು ಯಾನ ಹೊಡೆದವ್ರದಾರಲ್ಲ ಓಡಿ ಬಂದು ಕಾಲು ಹಿಡಿದ್ರತಿಯಪ್ಪ. ಮಾಡಿಲ್ಲ ಮೋಡಿಲ್ಲ.
ಹೌದು. ಬರೇ ಲಡ್ಡು ಒಗದ 3 ನಿಮಿಷದಾಗ 3 ದಿವಸಗಾಟ್ಲೆ ಮಳಿ ಬಂದದಂದ್ರೆ ಎಂತ ಪವಾಡ ಪುರುಷ ಅದೇ ಅಂತೇಳಿ ಅವ್ನು ನಮಸ್ಕಾರ ಮಾಡ್ಲಾಕತ್ರು. ಕ್ಷೇತ್ರದಾಗ ದೊಡ್ಡ ಪವಾಡ ಆಯ್ತು. ಅವಾಗ ಕರೆದ್ರು ಇದು ಬಾಗಲಕೋಟೆ ಅಲ್ಲ, ಇದು ಭಾಗ್ಯದ ಬಾಗಲಕೋಟೆ ಅಂತೇಳಿ, ಭಾಗ್ಯದ ಬಾಗಲಕೋಟೆ ಅಂತೇಳಿ ಕರೆದ್ರು ಪುಣ್ಯಾತ್ಮರೇ. ಹೌದು ಹೌದು. ಒಬ್ಬ ಇಸ್ಲಾಂ ಧರ್ಮದವ ಅಮೀರ್ ಖಾನ್ ಅಂತೇಳಿ ಬಂದ. ಹೌದು. ಯಾರಿಗೆ? ಲಡ್ಡು ಮುತ್ಯನ ಹತ್ರ. ಹೌದು. ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೂ ಭೋಗ ಭಾಗ್ಯ ಸಿಗ್ತದತ್ತ. ನನಗೂ ಬಡತನ ಪರಿಸ್ಥಿತಿ ಅದಯಪ್ಪ, ನನಗೂ ಆಶೀರ್ವಾದ ಮಾಡಂದತ್ತ. ಹೌದು. ಲಡ್ಡು ಮುತ್ಯ ಯಾನ್ ಅನ್ಬೇಕ್ರಿ? ಏನಪ್ಪ? ನಾನು ಮಾರ್ಕೊಂಡು ತಿನ್ನಂದತ್ತ. ಹೌದು. ಮಾರ್ಕೊಂಡು ತಿನ್ನಂದ್ರೆ ನೀ ಏನ್ ಮಾಡ್ತಿ ಮಗನ? ಏನಪ್ಪ? ಏನ್ ನಾ ನಿನ್ ಕೇಳ್ತೀನಿ. ಬಡಿಗೆ ತಗೋತನು. ಹಾ, ಮಾರ್ಕೊಂಡು ತಿನ್ನಂದ ಕೂಡಲೇ ಅವಂಗ ತಿಳಿಲಿಲ್ಲ ಅಮೀರ್ ಖಾನ್ಗ. ಹೌದು. ಹೋಗಿ ಊರಾಗ 4 ಮಂದಿ ಶಾನ್ಯಾರ ಹತ್ರ ಕೇಳ್ದ, ಹಿಂಗ ಲಡ್ಡು ಮುತ್ಯ ಅಂತ ಹೋಗಿನಿ, ಅವ್ನು ನನ್ನ ಮಾರ್ಕೊಂಡು ತಿನ್ನ, ನಾನು ತೀರಾ ಹುಚ್ಚಿದಂಗ ನಾ ಯಾಕೆ ಅಲ್ಲಿ ಹೋದ್ನಿ ಅಂತೇಳಿ ಅವ್ನು ತಲಿ ಬಡ್ಕೊಂಡತ್ತ. ಹೌದು ಹೌದು. ಊರಾಗಿನ ಹಿರಿಯಾರಂದ್ರ ತಾವು ಹೇಳಿದ ಮಾತು ಸುಳ್ಳಲ್ಲ. ಹೌದು. ನನ್ನ ಮಾರ್ಕೊಂಡು ತಿನ್ನ ಮಗನ ಅವನು ಫೋಟೋ ಹೊಡಿ, ಫೋಟೋ ಕಟ್ ಮಾಡು, ಆ ಫೋಟೋ ಮಾಡಿದ ನಿನ್ನ ಹೊಡಿ ತುಂಬತದ ಹೇಳ್ಯಾರ ಹುಚ್ಚಿ ಅಂದ್ರತ್ತ ಅವ್ರು ಪುಣ್ಯಾತ್ಮರೇ. ಹೌದಪ್ಪ ಹೌದು. ಅವಾಗ ಬಂದು ಲಡ್ಡು ಮುತ್ಯನ ಫೋಟೋ ಹೊಡೆದ ಫೋಟೋ ಕಟ್ ಹಾಕಿಸಿ ಜಗತ್ತದೊಳಗೆ ಹೌದು ಪೂಜೆ ಮಾಡಿ ಜಗತ್ತದೊಳಗೆ ಫೋಟೋ ಮಾಡ್ಲಕತ್ತ. ದೊಡ್ಡ ಸಾವುಕಾರ ಆಗ್ಯಾನ ಪುಣ್ಯಾತ್ಮರೇ, ದೊಡ್ಡ ಸಾವುಕಾರ ಅದ. ಹೌದಪ್ಪ ಹೌದು. ಲಡ್ಡು ಮುತ್ಯನ ಬದಲ ಕಥೆಗಳು ಇನ್ನೂ ಬಹಳಷ್ಟು ಅದಾವ. ಯಾಕತ್ ಕೇಳ್ರಿ, ಲಡ್ಡು ಮುತ್ಯ ಹೋಗಿ ಬಾಗಲಕೋಟೆ ಏರಿಯಾದಾಗ ಅಂಗಡಿಗೆ ಮಿಠಾಯಿಗಳಿಗೆ ಹೋಗಿ ಅಂಗಡಿಗಳಿಗೆ ಕೈ ಹಾಕಿ ತಿತ್ತಿದತ್ತ. ಹೌದು ಹೌದು. ಒಬ್ಬ ಬಾಳಿಕಾಯಿ ಮಾರವ ಏನ್ ಮಾಡದತ್ತ, ಲಡ್ಡು ಮುತ್ಯನ ಕೈಗೆ ಬಡದತ್ತ. ಹೌದು. ಕೈಗೆ ಬಡದ್ ಯಪ್ಪ ಕೈ ಅಂದತ್ತ. 2 ತಾಸಿನಾಗ ಹೊಲ್ಲಾಗ ಹೋಗಿ ಅವ್ರು ಮಿಷನ್ ಹಾಕಲಾಕತ್ತಿದ್ರ ಬಾಳಿಕಾಯಿ ಮಾರವ. ಹೌದು. ಮಿಷನದಾಗ ಕೈ ಸಿಕ್ಕ ಕೈ ಕಟ್ ಆತದ ಪುಣ್ಯಾತ್ಮರೇ. ಅಂತ ಪವಾಡ ಪುರುಷನ ರಥ ಎಲ್ಲೈತೆ ಅಂತ ಕೇಳಿದ್ರೆ ಅದು ಪುಣ್ಯಕ್ಷೇತ್ರ ತೆಗ್ಗಿ ಗ್ರಾಮದೊಳಗೆ ಸಭಾದೊಳಗೆ ಕೈ ಎತ್ತಿರ್ತಕ್ಕಂಥ ಮಾತದ ಬಂಧುಗಳೇ. ಹೌದಪ್ಪ ಹೌದು. ಅಂತ ಕ್ಷೇತ್ರಕ್ಕೆ ನಾವು ನೀವೆಲ್ಲರೂ ಬಂದಿದೀವಿ. ಹೌದು. ಮತ್ತ ಮುಂದಿನ ಸಂದಿಗೆ ಲಡ್ಡು ಮುತ್ಯ ಜಗತ್ತದೊಳಗೆ ಹೋಗುವಂತ ಬಸ್ ಅನ್ನು ಹೆಂಗ ನಿಂದ್ರಿಸಿದ, ಹೌದು, ಮಕ್ಕಳೆಲ್ಲರಿಗೆ ಮಕ್ಕಳ ಹೆಂಗ ಕೊಟ್ಟಾನ, ಮತ್ತೆ ಸಂದಿಗೆ ಹೇಳ್ಕೊತ ಹೋಗ್ತೀವಿ. ಹೌದು. ಇವತ್ತಿನ ದಿವಸ 2 ಕಲಾವಿದನ್ನು ತಾವೆಲ್ಲರೂ ಕೂಡ ಬರಮಾಡಿಕೊಂಡಿರಿ. ಹೌದು. ವಿಶೇಷವಾಗಿ ಅಮೋಘ ಸಿದ್ದೇಶ್ವರ ಬದ್ದಲ. ಹೌದು. ನೀವೆಲ್ಲರೂ ಹೇಳ್ರಿ ಅಮೋಘ ಸಿದ್ದೇಶ್ವರ ಬದ್ದಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಯೋಗಿನಾದ ಅಮೋಘ ಸಿದ್ದನು ಸಾಮಾನ್ಯ ಅಲ್ಲ. ಕೈಲಾಸದೊಳಗ 7 ಯುಗದೊಳಗ ಗುರುವಿನ ಸೇವೆಯನ್ನು ಮಾಡಿರ್ತಕ್ಕಂಥವ ಯೋಗಿನಾದ ಅಮೋಘ ಸಿದ್ಧ. ಹೌದಪ್ಪ. ಮತ್ತ ಅವ್ರ ಬದ್ದಲ್ ಹೇಳ್ಕೊತ ಹೋಗ್ಬೇಕಾದ್ರೆ ಬಹಳ ಟೈಮ್ ಆಗ್ತದ. ಹೌದು. ನೀವೆಲ್ಲಾರು ಕೂಡಿಕೊಂಡು ನಮ್ಮ ಕಾಕವ್ರು ಬಹಳ ಒಣದೊಳಗ ಹೋಗಿದ್ರೆ ಚಂದ, ಮನ್ಯಾಗ ಮಕ್ಕಳಿದ್ರೆ ಚಂದ, ಸಭಾದೊಳಗ ಪಂಡಿತಿದ್ರೆ ಚಂದ. ಹೌದು. ಅಂತ ಇವತ್ತಿನ ದಿವಸ ಹಿರಿಯರಾಗಿರ್ತಕ್ಕಂಥವ್ರು ಒಳ್ಳೆ ಮಾತುಗಳನ್ನ ಹೇಳಿರ್ತಕ್ಕಂಥ ಹಿರಿಯರಿಗೆ ನಮ್ಮ ಮಾತೋಶ್ರೀ ಅವರಿಗೆ ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆವನ್ನು ತರಬೇಕಂತ ಆಮೇಲೆ ಒಂದು ವಿನಂತಿಯನ್ನು ಕೇಳ್ಕೊಂಡು. ಹೌದಪ್ಪ ಹೌದು. ಸಮಯ ಭಾಳ ಆಗ್ಯದ. ಹೌದಾ? ಮಾತಾಡ್ಕೊತ ಹೋದ್ರೆ ಹಿಂಗೆ ಹೋಗೋಣ, ಇಲ್ಲ ಒಂದು ಏನಾದ್ರೂ ವಿಷಯ ಇಡ್ರಿ, ವಿಷಯ ಬೆಳೆಸ್ಕೊಟ್ಟು ಹೋಗೋಣ ಅಂತಕ್ಕಂಥ ಮಾತು ಹೇಳಿದ್ರಂದ್ರ ಇಡೋಣ್ರಿ. ಇರ್ಲಿ, ಬಹಳ ಸಂತೋಷ ಅದ. ಹೌದು. ಇವತ್ತಿನ ದಿವಸ ಹೌದು 2 ಕಲಾ ಸಂಘದಲ್ಲಿ ಒಂದು ವಾದ ನಡೀತದ. ಏನಪ್ಪ ವಾದ? ಜಗತ್ತದೊಳಗ ದಾನದಿಂದ ಮುಕ್ತಿ ಸಿಗ್ತದೋ, ಹೌದು, ಏನು ಧರ್ಮದಿಂದ ಮುಕ್ತಿ ಸಿಗ್ತದೋ? ಹೌದು ಹೌದು. ಜಗತ್ತದೊಳಗ ದಾನ ಮಾಡಿ ಮೋಕ್ಷಕ್ಕೆ ಹೋದವ್ರು ಯಾರು? ಹೌದು ಹೌದು. ಜಗತ್ತದೊಳಗ ಧರ್ಮದಿಂದ ಮೋಕ್ಷಕ್ಕೆ ಹೋದವ್ರು ಯಾರು? ಹೌದಪ್ಪ ಹೌದು. ಅಂತಕ್ಕಂಥದ್ದು 2 ವಿಷಯ ಅದಾವ. ಹೌದು. 2 ಸಂಘದವರು ಇವತ್ತಿನ ದಿವಸ ಬಹಳ ನಿಮ್ಮ ಮುಂದೆ ಮನರಂಜನೆ ಮಾಡುತ್ತಾ ಜನ ಎದ್ದ ಹೋಗಲಾರ್ದಂಗ ಮುಂದೆ ಪ್ರತಿಪಾದನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಹೌದು, 4 ನುಡಿ ಕ್ಯಾಲೆ ಹಾಡಿ ಅಗದಿ ಶ್ರೇಷ್ಠ ಉಗಮ ಕಲಾವಿದ್ರಿ, ದೊಡ್ಡ ಕಲಾವಿದ್ರಿ ಪಾಳೆ ಹೋಗ್ತದ. ಹೌದು. ಅವ್ರು ಯಾವ್ದು ಪಾಲ ಹಿಡಿತಾರೆ ಹಿಡಿಲಿ, ಹಿಡಿದು ಬಿಟ್ಟಿರ್ತಕ್ಕಂಥ ಪಾಲ ನಮಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ 4 ನುಡಿ ಕ್ಯಾಲೆ ಹಾಡಿ, ಹೌದು, ಒಳ್ಳೆ ದೊಡ್ಡ ಕಲಾವಿದ್ರಿ ಪಾಳೆ ಹೋಗ್ತಾವೆಲ್ಲ ಕೂಡ ಭಕ್ತಿಪೂರ್ವಕವಾಗಿ ಕೂತ್ ಕೇಳ್ಬೇಕಾದ್ರೆ ತಮ್ಮಲ್ಲಿ ವಿನಂತಿ ಅದ. ಹೌದು.